ಅಕ್ಕತಮ್ಮನ ಹೃದಯ ವಿದ್ರಾವಕ ಲವ್ ಸ್ಟೋರಿ ಬಳ್ಳಾರಿ ಜಿಲ್ಲೆಯ ಮಡಿಕೇರಿ ಹಳ್ಳಿ. ದಟ್ಟ ಜಂಗಲ್, ಹೊಳೆಯ ನೀರಿನ ಶಬ್ದ, ಬೆಳಗುವ ಹೊಲಗಳು ಮತ್ತು ಗುಡ್ಡಗಳ ನಡುವೆ ಒಂದು ಸುಂದರ ಹಳ್ಳಿ. ಇಲ್ಲಿ ವಾಸಿಸುತ್ತಿದ್ದರು ಇಬ್ಬರು ಸಹೋದರ ಸಹೋದರಿ, ಅಕ್ಕ ರಂಗನಾಯಕಿ ಮತ್ತು ತಮ್ಮ ಭಾಸ್ಕರ್. ಅಕ್ಕನು 22ರಹಳು, ತಮ್ಮ 17ರಹಳು. ಅನಾಥರಾದ ಈ ಇಬ್ಬರೂ ಪರಸ್ಪರಕ್ಕಿಂತ ಪ್ರಾಣಪ್ಯಾಯಸವಾಗಿದ್ದರು. ರಂಗನಾಯಕಿ ತನ್ನ 16ನೇ ವಯಸ್ಸಿಗೆ ಪ್ರೀತಿಯ ಬೇಲಿಯಲ್ಲಿ ಸಿಕ್ಕಿಬಿದ್ದಳು. ಆಕೆಯ ಹೃದಯ ಒಲಿದವನ ಹೆಸರು ವೀರೇಶ್, ಅಕ್ಕನ ಬಾಲ್ಯದ ಗೆಳೆಯ. ಆದರೆ ತನ್ನ ತಮ್ಮ ಭಾಸ್ಕರ್ ಮುಂದೆ ಬಂದಾಗ ಆಕೆಯ ಪ್ರೀತಿಯೆಲ್ಲ ಮಂಕಾಗುತ್ತಿತ್ತು. ತಮ್ಮನ ಜೀವನ ಕಟ್ಟಿಕೊಳ್ಳಬೇಕು, ಅವನಿಗೆ ಚೆನ್ನಾಗಿ ಓದಿ ದೊಡ್ಡವನಾಗಬೇಕು, ಈ ತ್ಯಾಗಭಾವನೆಯೇ ಆಕೆಯ ಹೃದಯದ ಬಣ್ಣ. ಕಾಲ ಕಳೆದಂತೆ ತಮ್ಮ ಭಾಸ್ಕರ್ 10ನೇ ತರಗತಿಗೆ ಸೇರಿ ಹಳ್ಳಿಯ ಹೊರಗಿನ ಶಾಲೆಗೆ ಹೋಗಲು ಪ್ರಾರಂಭಿಸಿದ. ಅಲ್ಲಿ ಅವನಿಗೆ ಕಣ್ಣು ಬೀಳಿತು ನಂದಿತಾ ಎಂಬ ಜೋಶಿ ಮಧುರಿಯಾಗಿದ್ದ ಹುಡುಗಿಯ ಮೇಲೆ. ಪ್ರೀತಿಯ ಗೂಡು ಕಟ್ಟಿದ ಭಾಸ್ಕರ್ ಆಕೆಯ ಕಣ್ಣಲ್ಲಿ ತನ್ನ ಜಗತ್ತನ್ನು ಕಂಡ. ಆದರೆ ಈ ಪ್ರೇಮ ಸುಲಭವಾಗಿರಲಿಲ್ಲ. ನಂದಿತಾರ ಮನೆ ಒತ್ತಾಯವಂತಾಗಿತ್ತು. ಅವಳಿಗೆ ಕೌಟುಂಬಿಕ ಒತ್ತಡ, ಅದೃಷ್ಟ ಅವರಿಬ್ಬರ ಪರವಾಗಿರಲಿಲ್ಲ. ಒಂದು ದಿನ ಭಾಸ್ಕರ್ ತನ್ನ ಪ್ರೇಮವನ್ನು ಅಕ್ಕನ ಮುಂದೆ ಒಪ್ಪಿಕೊಂಡ. ಆಕೆ ಹೃದಯದಿಂದ ನಗುತ್ತಲೇ ಆತನ ಹಿತಕ್ಕಾಗಿ ತ್ಯಾಗ ಮಾಡೋಕೆ ತಯಾರಾದಳು. ಆದರೆ ಆಗಲೇ ಊರಿನಲ್ಲಿ ಮಾತು ಹರಡಿತು, ನಂದಿತಾರ ಕುಟುಂಬ ಇವರ ಸಂಬಂಧ ಒಪ್ಪುವುದಿಲ್ಲ. ಆದರೆ ಅಕ್ಕ ರಂಗನಾಯಕಿ ತಾನೇ ಅವಳಿಗೆ ಬುದ್ಧಿ ಹೇಳಬೇಕು. ರಂಗನಾಯಕಿ ತನ್ನ ಹೃದಯದ ನೋವನ್ನು ಒಡೆಯಿಸಿಕೊಂಡು ನಂದಿತಾರ ಮನೆಯವರಿಗೆ ಹೋಗಿ, ನೀವು ನಂದಿತಾ ಮತ್ತು ಭಾಸ್ಕರ್ ಪ್ರೀತಿಗೆ ಅನುಮತಿ ಕೊಡಬೇಕೆ ಎಂದು ಕೇಳಿದಳು. ಆಕೆಯ ಮಾತು ಕೇಳಿದ ಕುಟುಂಬ ಅಚ್ಚರಿಪಟ್ಟು, ಆದರೆ ಹಿನ್ನೆಲೆಯ ಸಮಸ್ಯೆ ಇದ್ದುದರಿಂದ ಒಪ್ಪಲಿಲ್ಲ. ಅಕ್ಕ ತನ್ನ ಪ್ರೇಮವನ್ನು ತ್ಯಜಿಸಿತ್ತು. ತಮ್ಮನ ಪ್ರೀತಿಯು ಭಗ್ನವಾಗುತ್ತಿದ್ದಾಗ ಆಕೆಯ ಹೃದಯ ತಾಳಲಿಲ್ಲ. ಆಕೆ ವೀರೇಶ್ ಜೊತೆ ಎದ್ದೇ ನಿಂತು ಭಾಸ್ಕರ್ ನಂದಿತಾ ಪ್ರೇಮಕ್ಕೆ ಒತ್ತಾಯವಂತಲಾಗಿದ್ದಳು. ಕೊನೆಗೆ ಊರಿನ ಮುಂಚಿನ ದೇವಾಲಯದ ಮುಂದೆ ಭಾಸ್ಕರ್ ನಂದಿತಾ ಮದುವೆಯಾಗಿದರು. ಆ ಮದುವೆ ದಿನ ಅಕ್ಕ ತನ್ನ ಪ್ರೀತಿಯ ತ್ಯಾಗದ ಜೊತೆಗೆ ತನ್ನ ಹಳ್ಳಿ ಕೂಡ ತ್ಯಜಿಸಿಬಿಟ್ಟಳು. ವೀರೇಶ್ ಆಕೆಯನ್ನು ಎದುರು ನೋಡುತ್ತಿದ್ದ, ಆದರೆ ಆಕೆ ಹಿಂದೆ ಮುಗ್ಗರಿಸಲಿಲ್ಲ. ನಿಜವಾದ ಪ್ರೀತಿ ತ್ಯಾಗದ ಮೂಲಕವೇ ಪೂರ್ತಿಯಾಗುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಸಿಹಿ ಕನಸುಗಳನ್ನು ಬಿಟ್ಟುಕೊಟ್ಟರೂ ಇತರರ ಜೀವನವನ್ನು ಸುಂದರಗೊಳಿಸಬಹುದು. ಅಕ್ಕನ ಪ್ರೇಮವಿತ್ತು, ತಮ್ಮನ ಪ್ರೇಮವಿತ್ತು, ಆದರೆ ತ್ಯಾಗವೇ ನಿಜವಾದ ಪ್ರೀತಿಯ ಪರಮಾವಧಿ. ಈಗಲೂ ಆ ಹಳ್ಳಿಯ ಹೊಳೆಯ ಹಕ್ಕಿಗಳು ಆಕೆಯ ಹಾಡುಗಳನ್ನು ನೆನೆಸುತ್ತವೆ ಮತ್ತು ಗಾಳಿ ಅದನ್ನು ಹರಡುತ್ತದೆ. ಬಾಂಧವ್ಯದ ಮಧ್ಯೆ ಪ್ರೀತಿಯ ಸತ್ಯವನ್ನು ಅರಿಯುವುದು ಭಗವಂತನ ಸಂದೇಶ.